ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುರುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅವರು ಎಲ್ಲಿ ಹುಟ್ಟಿದ್ದು, ಅವರ ತಂದೆ ತಾಯಿ ಯಾರು, ಸಂಪೂರ್ಣವಾಗಿ ಅವರ ಬಗ್ಗೆ ಒಂದು ವಿವರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಸಂದೇಹಗಳಿರುತ್ತೆ, ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬಹುದು. ಹಾಗೆ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿಸ್ಬೇಕು ಅಂತ ಇದ್ದೀನಿ. ಆ ಒಂದು ವಿಷಯಗಳನ್ನ ಕೂಡ ನೀವು ತಿಳ್ಕೊಬಹುದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರ ಅವಶ್ಯಕತೆ ಯಾರಿಗಿರುತ್ತೆ ಅಂದರೆ, ಈ ವಿಡಿಯೋದ ಅವಶ್ಯಕತೆ ಯಾರಿಗಿರುತ್ತೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಅವ್ರಿಗೂ ಕೂಡ ಅವರ ಒಂದು ಆತ್ಮ ಕೂಡ ಹೀಲ್ ಆಗಲಿ ಅಂತಲೇ ಕೇಳ್ಕೊತೀನಿ. ಈ ಒಂದು ವಿಡಿಯೋಯಿಂದ ಅವರಿಗೆ ಒಂದು ಹೆಲ್ಪ್ ಆಗಬಹುದು, ಅಥವಾ ಅವರು ಕಷ್ಟದಲ್ಲಿದ್ದರೂ ಕೂಡ ಅವ್ರಿಗೆ ಒಂದು ರೀತಿಯ ದಾರಿ ಅನ್ನೋದನ್ನು ತೋರಿಸೋದಕ್ಕೆ ಗುರುಗಳು ಅವರಿಗೆ ಸಹಾಯ ಮಾಡ್ಬೋದು ಅಂತಲೇ ಹೇಳ್ಬಹುದು. ಕೇವಲ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಬೆಳಿಬೇಕು ಅಂತ ಏನು ನಾನು ಹೇಳ್ತಾ ಇಲ್ಲ. ನಾನು ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣವೇ ನನ್ನ ಪರ್ಪಸ್ ಬಂದೆ ನಾನು ಈ ಒಂದು ಧ್ಯಾನವನ್ನು ಪ್ರಚಾರ ಮಾಡೋದಾಗಿರ್ಬೋದು, ಅಥವಾ ಗುರುಗಳ ಬಗ್ಗೆ ತಿಳಿಸ್ಕೊಡೋದಾಗಿರ್ಬೋದು. ಹೆಚ್ಚಿನ ಜನರಿಗೆ ಗುರುಗಳ ಬಗ್ಗೆ ತಿಳಿಯೋದಕ್ಕೇ ನನ್ನ ಮೂಲಕ ಅವರು ಒಂದು ಪ್ರೇರೇಪಣೆ ಕೊಟ್ಟು ವಿಡಿಯೋವನ್ನು ಮಾಡಿಸ್ತಿದ್ದಾರೆ ಅಂತಲೇ ನನ್ನ ಮನಸ್ಸಿಗೆ ನನಗನ್ನಿಸ್ತಿರೋದು. ಅದೇ ನಿಜ ಅಂತ ನಾನು ನಂಬಿದ್ದೀನಿ ಕೂಡ. ಯಾಕಂದರೆ ಗುರುಗಳ ಒಂದು ಅಪ್ಪಣೆ ಇಲ್ಲದೆ ಏನು ಕೂಡ ಆಗೋದಿಲ್ಲ. ಅವರ ಅಪ್ಪಣೆಯಿಂದನೇ ಎಲ್ಲ ಕೂಡ ನಡೆಯೋದು. ಹಾಗಾಗಿ ಈ ಒಂದು ವಿಡಿಯೋ ಕೂಡ ನಿಮ್ಮ ಹತ್ರ ತಲುಪಿದೆ ಅಂದರೆ ನಿಮಗೂ ಜೀವನದಲ್ಲಿ ಮುಂದೆ ಒಳ್ಳೆ ದಾರಿಗಳು, ಒಳ್ಳೆ ಒಂದು ದಾರಿ ನಿಮಗೆ ಕಾಣೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ರೀತಿಯಾಗಿ ಹೇಳಬೇಕು ಅಂತ ಅವರು ನನಗೆ ಏನೋ ಒಂದು ಮೈಂಡಿಗೆ ತೋಚಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮುಂದೆ ಹಾಗೆ ಹೇಳ್ತಾ ಇದ್ದೀನಿ. ನನ್ನ ಮೈಂಡಿಗೆ ಏನು ಬರ್ತಿದೆ ಅಂದರೆ, ನನಗೆ ಮೈಂಡಿಗೆ ಏನು ವಿಷಯಗಳು ಡೌನ್ಲೋಡ್ ಆಗ್ತಿದೆ, ಧ್ಯಾನದ ಮೂಲಕ ಏನು ನನಗೆ ಸಂದೇಶಗಳು ಬರ್ತಿದೆ, ಅದನ್ನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇರೋದು. ಹಾಗಾಗಿ ನಿಮ್ಮ ತಂದೆ ತಾಯಿನೂ ಕೂಡ ಗುರುಗಳು ಅಂತ ಅಂದ್ಕೊಂಡು ನೀವು ಅವ್ರನ್ನ ನಿಮ್ಮ ತಂದೆ ತಾಯಿನಲ್ಲೇ ವೆಂಕಟಾಚಲನಾಥ ಗುರುಗಳನ್ನು ಕಾಣಬಹುದು. ನಿಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಜನಮಾನಸದಲ್ಲಿ ಅಚಲರಾಗಿ ನೆಲೆ ನಿಂತ ಸಕ್ರಾಯ ಪಟ್ಟಣದ ಮಹಾಚೇತನ ಅಂದರೆ ನಮ್ಮ ವೆಂಕಟಾಚಲನಾಥ ಅವಧೂತರು ಅಂತಲೇ ಹೇಳಬಹುದು. ನಾನು ದೇವನೂ ಅಲ್ಲ, ದೇವಮಾನವನೂ ಅಲ್ಲ, ನಾನೊಬ್ಬ ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯ ಎಂದು ಹೇಳುತ್ತಲೇ ಲಕ್ಷಾಂತರ ಜನಮಾನಸದಲ್ಲಿ, ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಅಚಲರಾಗಿ ನೆಲೆ ನಿಂತ ಮಹಾನ್ ಚೇತನರು ನಮ್ಮ ವೆಂಕಟಾಚಲನಾಥ ಅವಧೂತರು. ಇಂದು ಸಕ್ಕರಾಯಪಟ್ಟಣ ಗುರುದೇವರು ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ವೆಂಕಟಾಚಲ ಗುರುಗಳ ಆರಾಧನಾ ಮಹೋತ್ಸವ ಅವಧೂತ ಪರಿಕಲ್ಪನೆಗೆ ಸಾಕ್ಷಿಯಾಗಿ ನಿಂತವರು ಸಕ್ಕರಾಯಪಟ್ಟಣದ ಶ್ರೀ ವೆಂಕಟಾಚಲನಾಥ ಗುರುಗಳು. ಅಸಂಖ್ಯಾತ ಗುರುಬಂಧುಗಳಿಂದ ಸುತ್ತಮುತ್ತಲ ಹಳ್ಳಿಗರಿಂದ ಮಾತನಾಡುವ ದೇವರು ಗುರುನಾಥ ಎಂದೇ ಕರೆಸಿಕೊಳ್ಳುತ್ತಿದ್ದ ಅವರು ಬದುಕಿನ ಅರ್ಥವನ್ನು ಸರಳ ಭಾಷೆಯಲ್ಲಿ ವಿವರಿಸಿದ ಅನುಪಮ ಚೇತನ ಅಂತಲೇ ಕರಿಬಹುದಾಗಿರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ತಂದೆ ತಾಯಿ, ಸೂರ್ಯ ಮತ್ತು ಚಂದ್ರನಂತಹ ಪ್ರತ್ಯಕ್ಷ ದೇವರುಗಳ ಹೊರತಾಗಿ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುವುದೇ ಗುರುಪರಂಪರೆ. ಭಾರತೀಯ ಧರ್ಮಗಳಲ್ಲಿ ಅಹಂಕಾರ, ಪ್ರಜ್ಞೆ, ದ್ವಂದ್ವತೆ ಮತ್ತು ಸಾಮಾನ್ಯ ಲೌಕಿಕ ಕಾಳಜಿಗಳನ್ನು ಮೀರಿದ ಮತ್ತು ಪ್ರಾಮಾಣಿಕ ಸಾಮಾಜಿಕ ಶಿಷ್ಟಾಚಾರವನ್ನು ಪರಿಗಣಿಸದೆ ವರ್ತಿಸುವ ಒಂದು ರೀತಿಯ ಅತೀಂದ್ರಿಯವಾದ ಜ್ಞಾನ ಹೊಂದಿರುವ ಸಂತರೇ ನಮ್ಮ ವೆಂಕಟಾಚಲನಾಥ ಅವಧೂತರು. ಸ್ವಾತ್ಮಾರಾಮ್ ನಿಜಾನಂದಂ ಶೋಕಮೋಹ ವಿಮರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ. ಶ್ರೀ 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 ವೆಂಕಟಾಚಲನಾಥ ಗುರುಭ್ಯೋ ನಮಃ. ಮಧ್ಯ ಕರ್ನಾಟಕವು ಅನೇಕ ಸಿದ್ಧರನ್ನು, ಸಾಧುಗಳನ್ನು, ಅವಧೂತರನ್ನು ಕಂಡಿದೆ. ಅರಸೀಕೆರೆ, ಬಾಣವಾರ, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಹೀಗೆ ಈ ನಡುವಿನ ಊರುಗಳಲ್ಲಿ ಅನೇಕ ಸಾಧು ಸತ್ಪುರುಷರನ್ನು ಕಾಣ್ತೇವೆ. ಕರ್ನಾಟಕದ ಭೂಪಟದಲ್ಲಿ ಈ ಊರುಗಳಿಗೆ ವಿಶೇಷವಾದ ಸ್ಥಾನವಿರೋದನ್ನು ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಇಲ್ಲಿ ಅವಧೂತ ಪಂಥ, ಸಿದ್ಧ ಪಂಥ, ದಂತಪಂಥದಂತಹ ಮಹಿಮರನ್ನು ಕಾಣಬಹುದು.
ಇವರೆಲ್ಲರೂ ಸ್ವಾತ್ಮಾರಾಮ್ ನಿಜಾನಂದಂ ಶೋಕಮೋಹ ವಿಮರ್ಜಿತಂ ಎಂಬ ಮಾತಿಗೆ ಸಾಕ್ಷಿಯಾದವರು. ಇಂಥವರಲ್ಲಿ ಬಾಣವಾರದ ಮುಕುಂದೂರು ಸ್ವಾಮಿಗಳು ಮತ್ತು ಇತ್ತೀಚೆಗೆ ತುಂಬ ಪ್ರಸಿದ್ಧಿಗೆ ಬಂದಂತಹ ಜನಸಾಗರದ ನಡುವೆ ಪ್ರೇಮದ ಅಮೃತ ಸ್ಪರ್ಶವನ್ನು ನೀಡಿದ ಸಕ್ಕರಾಯಪಟ್ಟಣದ ಸದ್ಗುರುಗಳಾದ ಶ್ರೀ ವೆಂಕಟಾಚಲನಾಥ ಅವಧೂತರು ನಿತ್ಯ ಸ್ಮರಣೀಯರು. ಇವರು ತಮ್ಮ 48ನೇ ವಯಸ್ಸಿಗೆ ಬಾಹ್ಯ ಪ್ರಪಂಚಕ್ಕೆ ಸದ್ಗುರುವಾಗಿ ಪ್ರಕಟರಾದರು. ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ದಂಪತಿಗಳಿಗೆ ಸತತವಾಗಿ 3 ಹೆಣ್ಣು ಮಕ್ಕಳಾದ ನಂತರ ಇವರು ಜನಿಸಿದ್ದು. ತಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಗಂಡು ಸಂತಾನ ಕೊಡಬೇಕೆಂದು ಕೋರಿದ ಫಲವೋ ಎಂಬಂತೆ 1940ನೇ ಇಸ್ವಿ ವಿಕ್ರಮ ಸಂವತ್ಸರ ಮಾರ್ಗಶಿರ ಮಾಸದ ಷಷ್ಠಿಯಂದು ಗಂಡು ಮಗು ಹುಟ್ಟಿದಾಗ ಅದೇ ವೆಂಕಟೇಶ್ವರನ ಕೃಪೆಯಿಂದ ಜನಿಸಿದರು ಎಂಬ ನಂಬಿಕೆಯಿಂದ ವೆಂಕಟಾಚಲ ಎಂದು ನಾಮಕರಣವನ್ನು ಮಾಡಲಾಗುತ್ತೆ. ಸಹಜವಾದ ಸಂಪ್ರದಾಯದಂತೆ 3ನೇ ವರ್ಷಕ್ಕೆ ಬಾಲಕ ವೆಂಕಟಾಚಲರಿಗೆ ಚೌಲ ಕಾರ್ಯವನ್ನು ಮಾಡಿದ್ದಲ್ಲದೆ ಸಮಯ ಸಿಕ್ಕಾಗಲೆಲ್ಲ ಮಗನನ್ನು ತಮ್ಮ ತೊಡೆಯ ಮೇಲೆ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತಗಳಲ್ಲದೆ ಪುರಾಣ ಪುರುಷರ ಕಥೆಗಳನ್ನು ಹೇಳ್ತಿದ್ರು. ಉಳಿದೆಲ್ಲ ಕಥೆಗಳಿಗಿಂತ ಬಾಲಕ ವೆಂಕಟಾಚಲರಿಗೆ ಧ್ರುವಕುಮಾರನ ಕತೆ ಅತ್ಯಂತ ಪ್ರಭಾವ ಬೀರಿ ಮತ್ತೆ ಅದೇ ಕಥೆಯನ್ನು ಹೇಳಲು ತಮ್ಮ ತಂದೆಯವರಿಗೆ ದುಂಬಾಲು ಬೀಳ್ತಿದ್ರಂತೆ. ಒಮ್ಮೆ ಅದೇ ಕಥೆಯನ್ನು ಕೇಳ್ತಿರುವಾಗಲೇ ನಾನು ಸಹ ಧ್ರುವನಂತೆ ನಕ್ಷತ್ರವಾಗಬಹುದೇ ಎಂದು ಕುತೂಹಲದಿಂದ ತಂದೆಯನ್ನು ಕೇಳಿದ ಬಾಲಕನಿಗೆ ಅವರ ತಂದೆಯವರು ಖಂಡಿತವಾಗಿಯೂ ನೀನು ಸಹ ಧ್ರುವನಂತೆ ಭಕ್ತಿಯನ್ನು ಬೆಳೆಸಿಕೊಂಡು ಯಾರ ಮನಸ್ಸನ್ನು ಯಾವುದೇ ಕಾರಣದಿಂದಲೂ ನೋಯಿಸದೆ ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡಿದ್ದಲ್ಲಿ ನೀನು ಸಹ ಧ್ರುವನಂತೆ ಪ್ರಖ್ಯಾತನಾಗಬಹುದು ಎಂದು ಹೇಳಿದ್ರಂತೆ. ಅಂದು ತಂದೆಯವರು ಹೇಳಿದ ಮಾತು ಮುಂದೆ ನಿಜವಾಗಿ ವೆಂಕಟಾಚಲರನ್ನು ಕಾಣಲು ಪ್ರತಿದಿನವೂ ಸಹಸ್ರಾರು ಜನರು ಅವರ ಮನೆಗೆ ಬರುವಷ್ಟು ಪ್ರಖ್ಯಾತರಾದದ್ದು ಈಗ ಇತಿಹಾಸ ಅಂತಲೇ ಕೇಳ್ಪಡಬಹುದು. ಶೃಂಗೇರಿಯ ಶಾರದಾ ಪೀಠದ 34ನೇ ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳಿಂದ ಭಾರಿ ಪ್ರಭಾವಿತರಾಗಿ ಶೃಂಗೇರಿ ಪೀಠದೊಡನೆ ನಿಕಟ ಸಂಪರ್ಕವನ್ನಿಟ್ಟುಕೊಂಡಿದ್ದಲ್ಲದೆ ಪ್ರತಿ ತಿಂಗಳು ಶೃಂಗೇರಿ ಮಠಕ್ಕೆ ಹೋಗಿ ಗುರುವಂದನೆ ಮಾಡಿ ಬರುವುದಕ್ಕೆ ಕಡ್ಡಾಯವಾಗಿ ರೂಢಿಯಲ್ಲಿಟ್ಟುಕೊಂಡು ಗುರುವಿನ ಪೂರ್ಣಾಶೀರ್ವಾದವನ್ನು ಹೊಂದಿದ್ರು. ಪ್ರತಿನಿತ್ಯ ತಪ್ಪದೆ ಸಕ್ರಾಯಪಟ್ಟಣದಿಂದ ಶೃಂಗೇರಿ ಗುರುಗಳಿಗೆ ಭಿಕ್ಷೆ ಹೋಗುತ್ತಿತ್ತು. ಇವರು ಸ್ವಯಂ ಘೋಷಿತ ಅವಧೂತರಲ್ಲ. ಪ್ರಪ್ರಥಮ ಬಾರಿಗೆ ಶ್ರೀ ಶೃಂಗೇರಿ ಶಾರದಾ ಪೀಠದ 36ನೇ ಜಗದ್ಗುರುಗಳಾದ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಇವರನ್ನು ಅವಧೂತರೆಂದು ಕರೆದರು. ಅನಂತರ ಇವರು ಶ್ರೀ ವೆಂಕಟಾಚಲ ಅವಧೂತರೆಂದು ಪ್ರಕಟವಾದರು. ತಂದೆ ಸತ್ತ ಕೆಲವೇ ದಿನಗಳಲ್ಲಿ ಪ್ರೀತಿಯ ಸೋದರನೂ ಸಹ ಇಹಲೋಕ ತ್ಯಜಿಸಿದ್ದು ವೆಂಕಟಾಚಲರ ಬದುಕಿನಲ್ಲಿ ತಿರುವನ್ನು ತಂದಿತ್ತು ಎಂದರೂ ಕೂಡ ತಪ್ಪಾಗಲಾರದು. ಜೀವನ ಎಂದರೆ ನಶ್ವರ. ಹಾಗಾಗಿ ಇರುವಷ್ಟು ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪರೋಪಕಾರವನ್ನು ಮಾಡಬೇಕು ಎಂದೆನಿಸಿದ್ದಲ್ಲದೆ ಅವರ ಮನಸ್ಸು ವಿರಕ್ತಿಯೆಡೆಗೆ ಸೆಳೆದು ಅಂದಿನಿಂದ ನೀಳವಾದ ಗಡ್ಡ, ಕತ್ತರಿಸದ ಕೂದಲು ಮತ್ತು ಉಡಲು ಒಂದು ಪಂಚೆ ಅಥವಾ ಟವಲ್ ಅಷ್ಟೇ ಅವರ ವೇಷಭೂಷಣವಾಯಿತು. ಇಷ್ಟರ ಮಧ್ಯದಲ್ಲೇ ಅವರು ಯಾರಿಗೆ ಏನೇ ಹೇಳಿದರೂ ಅವೆಲ್ಲವೂ ಕೂಡ ಅಕ್ಷರಶಃ ಸತ್ಯವಾಗುತ್ತಿದ್ದ ಕಾರಣ ಅವರನ್ನು ಜನರು ಗುರುನಾಥ ಎಂದು ಕರೆಯಲಾರಂಭಿಸಿದ್ದಲ್ಲದೆ ಅವರ ಬಳಿ ದುಃಖವನ್ನು ಹೇಳಿಕೊಂಡು ಪರಿಹಾರವನ್ನು ಬಯಸಿ ಬಂದವರ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿ ಅವರಿಗೆ ಸಮಾಧಾನಕರ ರೀತಿಯಲ್ಲಿ ತಾಯಿಯಂತೆ ಪರಿಹಾರವನ್ನು ಕೂಡ ಸೂಚಿಸುತ್ತಿದ್ದದ್ದಲ್ಲದೆ ಯಾವುದೇ ಕಾರಣಕ್ಕೂ ಆಡಂಬರ ಮತ್ತು ತೋರಿಕೆಯ ಪ್ರೀತಿಯನ್ನು ಸಹಿಸುತ್ತಿರಲಿಲ್ಲ. ಬದಲಾಗಿ ಪರಿಶುದ್ಧವಾದ ಭಕ್ತಿಯೊಂದೇ ದೇವರನ್ನು ಮುಟ್ಟುವ ದಾರಿ ಎಂದೇ ಎಲ್ಲರಿಗೂ ತಿಳಿ ಹೇಳುತ್ತಿದ್ದರು. ಗುರು ಎಂಬುದು ಏನು, ಗುರುವಿನ ಮಹತ್ವ ಏನು, ಸದ್ಗುರುವಿನ ಸೇವೆ ಹೇಗೆ ಮಾಡಬೇಕು, ಗುರುವಿನ ಕೃಪೆಗೆ ಹೇಗೆ ಪಾತ್ರರಾಗಬೇಕು ಎಂಬುದು ಭಕ್ತವೃಂದಕ್ಕೆ ಉಪದೇಶಿಸುತ್ತಿದ್ದರು. ನಮಸ್ಕಾರಕ್ಕಲ್ಲಯ್ಯ ಗುರು, ನಿನ್ನ ನಿತ್ಯದ ಸಾಧನೆಗೆ ಗುರು, ಆಚರಣೆಗೆ ಸನ್ಯಾಸಕ್ಕಿಂತ ಗೃಹಸ್ಥಾಶ್ರಮವೇ ಶ್ರೇಷ್ಠ. ಪರಮಾರ್ಥದಲ್ಲಿ ಏನೂ ಇಲ್ಲ, ಎಲ್ಲವೂ ಲೌಕಿಕದಲ್ಲಿದೆ. ಕುಟುಂಬ ಅಥವಾ ಸಂಸಾರವೆಂದರೆ ಕೇವಲ ಹೆಂಡತಿ ಗಂಡ ಮಕ್ಕಳು ಮಾತ್ರವಲ್ಲ, ಸಂಸಾರ ಎಂದರೆ ಇಡೀ ಪ್ರಪಂಚ. ಹಾಗಾಗಿ ಹೇಗೆ ಸಮುದ್ರವು ತನ್ನ ಬಳಿ ಏನನ್ನು ಇಟ್ಟುಕೊಳ್ಳದೆ ಎಲ್ಲವನ್ನು ಹೊರಗೆ ಹಾಕುತ್ತದೆಯೋ ಹಾಗೆಯೇ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಪಾದಪೂಜೆಗಿಂತ ಪದಪೂಜೆ ಮುಖ್ಯ ಎಂದು ಪದೇ ಪದೇ ಹೇಳುತ್ತಿದ್ದಲ್ಲದೆ
ಕೊಟ್ಟವರನ್ನು ಮರಿಬೇಡ, ನಂದೇ ಹೆಚ್ಚು ಅಂತ ಮೆರಿಬೇಡ, ಯಾರ ಮನಸ್ಸನ್ನು ಮುರಿಬೇಡ, ಮನಸ್ಸು ಮಾಗಬೇಕು, ಬಾಳು ಹಣ್ಣಾಗಬೇಕು ಎಂದು ಹೇಳುತ್ತಲೇ 2010ರಲ್ಲಿ ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ವಿಶ್ವವ್ಯಾಪ್ತಿಯಾದರು. ಗುರುಗಳ ಅಂತಿಮ ದರ್ಶನಕ್ಕಾಗಿ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಸಕ್ರಾಯಪಟ್ಟಣಕ್ಕೆ ಬಂದಿದ್ದುದು ಇಂದಿಗೂ ಸಹ ದಾಖಲೆಯಾಗಿದೆ. ಅಯ್ಯನಕೆರೆಗೆ ಹೋಗುವ ರಸ್ತೆಯಲ್ಲಿ ಇರುವ ಅವರ ತೋಟದಲ್ಲಿಯೇ ಗುರುನಾಥರ ಬೃಂದಾವನವನ್ನು ನಿರ್ಮಿಸಿದ್ದು ಇಂದಿಗೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಅವರ ಬೃಂದಾವನಕ್ಕೆ ಭೇಟಿ ನೀಡುವವರ ಸಂಖ್ಯೆ ಕಡಿಮೆಯಾಗದಿರುವುದು ಅವರ ಮಹಿಮೆಯನ್ನು ತೋರಿಸುತ್ತೆ ಅಂತಲೇ ಹೇಳಬಹುದು. ಗುರುನಾಥರು ಭೌತಿಕವಾಗಿ ಎಲ್ಲರನ್ನ ಅಗಲಿದ್ದರೂ ಕೂಡ ಬೃಂದಾವನದಲ್ಲಿ ಕುಳಿತು ಸದಾಕಾಲವೂ ನಮ್ಮನ್ನು ಕಾಪಾಡ್ತಾರೆ ಎನ್ನುವುದು ಅವರ ಭಕ್ತರ ಆಶಯವಾಗಿದೆ. ಅಷ್ಟೇ ಅಲ್ಲ, ನಾನು ಕೂಡ ನಂಬಿದ್ದೀನಿ ಅವರು ಇಂದಿಗೂ ಸಹ ಅಲ್ಲಿ ಜೀವಂತವಾಗಿದ್ದಾರೆ. ಆ ಬೃಂದಾವನದಲ್ಲಿ ಅವರು ಜೀವಂತವಾಗಿ ಕೂತು ನಾವು ಹೋದವರನ್ನು ಗಮನಿಸ್ತಾ ನಾವು ನಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಎಷ್ಟು ಪ್ರೀತಿಯಿಂದ ಆಲಿಸ್ತಾರೆ ಅನ್ನೋದನ್ನು ನೀವು ಕೂಡ ಫೀಲ್ ಮಾಡಬಹುದು. ಅಷ್ಟು ನೋಡಿ, ಈಗಲೂ ಹೇಳಬೇಕಾದ್ರೆ ನಂಗೆ ಮೈ ಜುಮ್ಮನ್ನುತ್ತೆ. ಅಷ್ಟು ಅವರು ಕೂತು ನಿಮ್ಮ ಒಂದು ಕಷ್ಟವನ್ನು ತುಂಬಾ ತಾಳ್ಮೆಯಿಂದ ಒಂದು ತಾಯಿ ರೀತಿಯಲ್ಲಿ ಕೇಳ್ತಾರೆ ಅಂತಲೇ ಹೇಳಬಹುದು. ನೀವು ಕೂತದ ಜಾಗದಲ್ಲೇ ಅವ್ರನ್ನ ನೆನೆಸ್ಕೊಳ್ಳಿ, ಕಣ್ಣು ಮುಚ್ಚು ನೆನೆಸ್ಕೊಂಡು ನೀವು ಏನನ್ನೇ ನಿಮ್ಮ ಮನಸಾರೆ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೇಳಿಕೊಂಡ್ರೆ ಅವ್ರು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಅವರು ನಿಮಗೆ ಪರಿಹಾರವನ್ನು ನಿಮಗೆ ಗೊತ್ತಿಲ್ಲದೇ ಸೂಚಿಸಿರ್ತಾರೆ. ನೀವು ಗಮನಿಸಬೇಕು ಅಷ್ಟೇ. ಅವರನ್ನು ನಂಬಿ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ. ನಾನು ಹೇಳೋ ಮಾತನ್ನು ನೀವು ನೆನ್ಪಿಟ್ಕೊಳ್ಳಿ. ನೀವು ಅವರನ್ನು ಪ್ರತಿನಿತ್ಯವೂ ಕೂಡ ಸ್ಮರಿಸಿ. ಸಾಧ್ಯ ಆದಷ್ಟು ನೀವು ಕೂತರು ನಿಂತರು ಸ್ಮರಿಸೋದನ್ನು ಬಿಡಬೇಡಿ. ನಾನು ಅಂದರೆ ನಿಮಗೆ ನೀವು ಪ್ರತಿನಿತ್ಯವೂ ಕೂಡ ನಮಗೆ ಸ್ಮರಿಸೋದಕ್ಕೆ ಆಗೋದಿಲ್ಲ ಅನ್ನೋ ನೀವು ಅಷ್ಟು ಒಂದು ತೀರ ಮನಸ್ಥಿತಿಯನ್ನು ಇರೋರಾದರೆ ಅಟ್ಲೀಸ್ಟ್ ನೀವು ಧ್ಯಾನ ಮಾಡುವಾಗಾದರೂ ನೀವು ಗುರುಗಳನ್ನು ನೆನೆಸ್ಕೊಳ್ಳಿ, ಗುರುಗಳ ಶ್ಲೋಕವನ್ನು ಹೇಳ್ಕೊಳ್ಳಿ, ಅಥವಾ ಪೂಜೆ ಮಾಡುವಾಗಾದರೂ ಹೇಳ್ಕೊಳ್ಳಿ. ಇಲ್ಲ ಅಂದರೆ ನೀವು ನೀರನ್ನು ಕುಡಿಬೇಕಾದ್ರೆ ಅಥವಾ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೂ ಹೇಳ್ಕೊಬೋದು, ಅಥವಾ ನೀವು ಊಟ ಮಾಡೋ ಒಂದು ಸಮಯಕ್ಕೆ ಮುಂಚೆ ಏನಾದರೂ ಹೇಳ್ಕೊಳ್ಳಿ. ಯಾವುದೇ ಒಂದು ಸಮಯದಲ್ಲಾದರೂ ಕೂಡ ಹೇಳ್ಕೊಬೋದು. ಇಂಥದ್ದೇ ಸಮಯ ಅಂತ ಇಲ್ಲ, ಯಾವುದೇ ಒಂದು ಸಮಯದಲ್ಲಿ ನಿಮ್ಮ ಒಂದು ಒಳ್ಳೆಯದಕ್ಕೆ ಬೇಡ್ಕೊಳ್ಳಿ. ಬೇರೆಯವ್ರ ಮನಸ್ಸನ್ನು ನೋಯಿಸುವಂಥ ಮಾತುಗಳನ್ನ ಆಡಬೇಡಿ, ಬೇರೆಯವ್ರನ್ನ ಹಾಡ್ಕೊಬೇಡಿ. ಯಾಕಂದರೆ ಅದು ನಿಮಗೆ ರಿಟರ್ನು. ನೀವು ಯಾವಾಗ ನೀವು ಇನ್ನೊಬ್ರಿಗೆ ಹಾಡ್ಕೊತೀರ, ಇನ್ನೊಬ್ರಿಗೆ ಏನೋ ಒಂದು ರೀತಿಯಲ್ಲಿ ಬೇರೆ ಅವ್ರ ಮುಂದ್ಗಡೆ ಬೇರೆಯವ್ರಿಗೆ ಅನ್ನೋ ರೀತಿಯಲ್ಲಿ ಅವ್ರ ಮುಂದ್ಗಡೆ ಅನ್ನೋದು ಆ ಥರ ಅವ್ರ ಮನಸ್ಸನ್ನು ನೋಯಿಸಿದ್ರೆ ಅದು ನಿಮಗೆ ರಿಟರ್ನ್ ಆಗುತ್ತೆ. ಇದು ಕರ್ಮ ಅನ್ನೋದು ರಿಟರ್ನ್ ಆಗುತ್ತೆ. ನೀವು ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನೇ ಮಾಡಿ, ಅಥವಾ ನೀವು ಏನನ್ನು ಮಾಡ್ತೀರೋ ಅದೇ ನಿಮಗೆ ರಿಟರ್ನು. ಸೊ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನು ಬಯಸಿ, ನಿಯತ್ತಿಂದ ಏನೇ ಆದರೂ ನೀವು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದನ್ನು ನೀವು ಏನೋ ಒಂದು ರೀತಿಯಲ್ಲಿ ಮೋಸ ಮಾಡಿ ವಂಚನೆ ಮಾಡಿ ಪಡ್ಕೊಳ್ಳೋದು, ಅಥವಾ ಇವತ್ತು ನಿಮಗೆ ಕಾಲ ಇರಬಹುದು, ಮುಂದೊಂದು ದಿನ ನಿಮಗೆ ಗುರುಗಳು ಕೈ ಹಿಡಿತಾರೆ, ನಿಮಗೆ ಒಂದು ದಾರಿನ ತೋರಿಸ್ತಾರೆ. ಕೆಟ್ಟವ್ರಿಗೆ ಒಂದು ಕಾಲ, ಇವತ್ತು ಕಾಲ ಅವ್ರಿಗಿದೆ ಅಂದರೆ ನೆಕ್ಸ್ಟು ನಿಮಗೂ ಕಾಲ ಬಂದೇ ಬರುತ್ತೆ ಅಲ್ವಾ. ಯಾವತ್ತೂ ಒಳ್ಳೆ ಕಾಲ ನಡೀತಾನೆ ಇರೋದಿಲ್ಲ ಕೆಟ್ಟವ್ರಿಗೆ, ಅವ್ರಿಗೂ ಒಂದು ಕೆಟ್ಟ ಕಾಲ ಅನ್ನೋದು ಬಂದೇ ಬರುತ್ತೆ. ನೀವೇನೋ ಅವ್ರಿಗೆ ಬೈಯೋದಕ್ಕೆ ಹೋಗಬೇಡಿ, ಏನೋ ಅವ್ರಿಗೆ ಶಾಪ ಹಾಕೋದಕ್ಕೆ ಹೋಗಬೇಡಿ, ಅಥವಾ ಕೆಟ್ಟದ್ದನ್ನು ಬಯಸೋದಕ್ಕೆ ಹೋಗಬೇಡಿ. ಗುರುಗಳ ಹತ್ರ ಕೂತ್ಕೊಂಡು ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಕೆಟ್ಟ ಜನಗಳಿದ್ದರೂ ಕೂಡ ಅವರನ್ನು ನೀವೇ ತನ್ನತಾನಾಗಿ ಅವರಾಗೆ ಅವರು ದೂರ ಹೋಗಿ ನೀವು ನೋಡ್ಕೊಬೇಕು. ನನ್ನ ಜೀವನದಲ್ಲಿ ಯಾರೇ ನನ್ನ ಒಂದು ಜೀವನಕ್ಕೆ ಕೆಟ್ಟದನ್ನು ಬಯಸೋ ಇದ್ರೂ ಕೂಡ ಅವರನ್ನು ನನ್ನ ಜೀವನದಿಂದ ಅವರಾಗೆ ಅವ್ರು ದೂರ ಹೋಗೋದಕ್ಕೆ ದಾರಿ ಮಾಡಿಕೊಡಿ ಅಂತ ಗುರುಗಳ ಹತ್ರ ಕೇಳ್ಕೊಳ್ಳಿ. ನೀವು ಕೇಳ್ಕೊಂಡು ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟವನ್ನು ಕೊಡೋರಾಗಿರ್ಬಹುದು, ಅಥವಾ ಯಾವುದೇ ರೀತಿಯ ಕೆಟ್ಟ ಮನಸ್ಥಿತಿಯನ್ನು ಹೊಂದ್ಕೊಂಡು ನಿಮಗೆ ಏನೋ ಒಂದು ಕೆಟ್ಟದನ್ನು ಮಾಡಬೇಕು ಅಂತ ಬರೋರಾಗಿದ್ದರೂ ಕೂಡ ಅವರಾಗೆ ಅವರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ. ಇದು ಖಂಡಿತ ನಡೆಯುತ್ತೆ. ಮಾಡಿ. ಹಾಗೆ ಗುರುಗಳ ಸ್ಮರಣೆಯನ್ನು ಮಾಡೋದನ್ನು ಮರಿಬೇಡಿ. ಇನ್ನೊಂದು ಮಾತು ಹೇಳಬೇಕು, ಹೇಗೆ ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೋ ಹಾಗೆ ವೆಂಕಟಾಚಲನಾಥ ಗುರುಗಳು ಕೂಡ, ನೀವು ಏನೋ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಏನನ್ನೇ ಬೇಡಿದ್ರು ಕೂಡ ಕಲ್ಪವೃಕ್ಷದ ಹಾಗೆ ನೀವು ಬೇಡಿದ್ದನ್ನು ಅವರು ನೀಡ್ತಾರೋ ಹಾಗೆ ವೆಂಕಟಾಚಲನಾಥ ಗುರುಗಳು ಕೂಡ ಹಾಗೆ ನೀವು ಬೇಡಿದ್ದನ್ನು ಇಲ್ಲ ಅನ್ನೋದಿಲ್ಲ, ಆದರೆ ಒಳ್ಳೆಯದನ್ನು ಮಾತ್ರ, ಕೆಟ್ಟದನ್ನಲ್ಲ, ಒಳ್ಳೆಯದನ್ನು ನೀವು ಬೇಡಿದ್ರೆ ನಿಮಗೆ
ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನೇ ಕೂಡ ನಿಮ್ಮ ಜೀವನಕ್ಕೆ ದಾರಿ ತೋರಿಸ್ತಾರೆ. ಸೊ ಆದಷ್ಟು ಒಳ್ಳೆಯದನ್ನು ಮಾಡಿ ಒಳ್ಳೆ ದಾರಿಲಿ ನಡೀರಿ. ಪ್ರತಿನಿತ್ಯವೂ ಕೂಡ ತಪ್ಪದೆ ಮೆಡಿಟೇಷನ್ನ ಮಾಡಿ. ನಿಮಗೆ ಮಾರ್ನಿಂಗ್ ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ರಾತ್ರಿ ಮಲಗೋ ಒಂದು ಅಂದರೆ ನೀವು ಊಟ ಮಾಡಿ 1-2 ಗಂಟೆ ಆದ ನಂತರ ಮಲಗೋವಂಥ ಟೈಮಲ್ಲಿ ಕೂಡ ಗುರುಗಳನ್ನು ಒಂದು ಧ್ಯಾನದ ಮೂಲಕ ನೀವು ಕನೆಕ್ಟ್ ಆಗಿ ಬೇಡ್ಕೊಳ್ಳಿ. ಸಾಧ್ಯ ಆದಷ್ಟು ನೀವು ಧ್ಯಾನವನ್ನು ಮಾಡಿ. ನಿಮ್ಮ ಒಂದು ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ. ಇಲ್ಲ ನಮ್ಗೆ ರಾತ್ರಿ ಮಾಡೋದಕ್ಕಾಗಿಲ್ಲ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು. 3:20ರಿಂದ 6 ಗಂಟೆ ಒಳಗೆ ನಿಮಗೆ ಯಾವುದೇ ಒಂದು ಟೈಮಲ್ಲಿ ಬೇಕಾದರೂ ಮಾಡಿ. ನಿಮಗೆ ಏನೋ ಒಂದು ಅವರ ಅನುಗ್ರಹ ಅನ್ನೋದು ನಿಮಗೆ ಸಿಗೋದಿಲ್ಲ ಅಂತ ಏನೂ ಇಲ್ಲ. ನೀವು ಮನಸಾರೆ ಬೇಡಿದ್ರೆ ಅವರು ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಕೆಲವರಿಗೆ ಒಂದು ಡೌಟ್ ಇದೆ, ನನಗೆ ಆಂಗ್ಸೈಟಿ ಇದೆ, ನನಗೇನೋ ಆಗಿಬಿಡುತ್ತೆ, ನನಗೆ ಮಕ್ಕಳಿದ್ದಾರೆ, ಮುಂದೆ ನನಗೇನೋ ಆಗುತ್ತೆ ಅಂತ ಭಯ ಆಗ್ತಾ ಇರುತ್ತೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರಾ. ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ. ಅಂಥವರು ನೀವು ಡೈಲಿ ಏನೋ ಒಂದು ಧ್ಯಾನ ಮಾಡೋಕ್ಕೆ ಮುಂಚೆ ಒಂದು 15 ನಿಮಿಷ ಅಥವಾ ಒಂದು 10 ನಿಮಿಷ 5 ನಿಮಿಷ ಈ ರೀತಿಯಾಗಿ ಪ್ರಾಣಾಯಾಮ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ನಿಮಗೆ ಆಂಗ್ಸೈಟಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಪ್ರಾಣಾಯಾಮ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದ್ರ ಮೂಲಕ ನೀವು ಪ್ರಾಣಾಯಾಮವನ್ನು ಕಲ್ತ್ಕೊಂಡು ನೀವು ಕೂಡ ಪ್ರಾಣಾಯಾಮವನ್ನು ಮಾಡ್ತಾ ಬರೋದ್ರಿಂದ ನಿಮ್ಮ ಆಂಗ್ಸೈಟಿ ಅಷ್ಟೇ ಅಲ್ಲ, ನಿಮಗೆ ಕೋಪ ಇದ್ದರೂ ಕೂಡ ತಾನಾಗೆ ಕಡಿಮೆ ಆಗುತ್ತೆ. ನಾನು ಇಷ್ಟೊಂದು ಕೋಪ ಇಟ್ಕೊಂಡಿದ್ನ, ಈಗ ಇಷ್ಟೊಂದು ಕಾಮಾಗಿದ್ದೀನ ಅಂತ ನೀವೇ ಅನ್ಕೊತೀರ. ಅಷ್ಟು ನಿಮ್ಮ ಕೋಪ, ನಿಮ್ಮ ಆಂಗ್ಸೈಟೀಸ್ ಎಲ್ಲ ಕಡಿಮೆ ಆಗುತ್ತೆ ಈ ಒಂದು ಪ್ರಾಣಾಯಾಮವನ್ನು ಮಾಡ್ತಾ ಬರೋದ್ರಿಂದ. ಹಾಗೆ ಧ್ಯಾನವನ್ನು ಕೂಡ ಮಾಡ್ತಾ ಬರೋದ್ರಿಂದ ಸತತವಾಗಿ ಮಾಡ್ತಾ ಬರಬೇಕು. ಒಂದು ದಿನ ಕೂಡ ಮಿಸ್ ಮಾಡದೆ ಮಾಡಿ. ಕೆಲವೊಂದು ದಿನಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು, ಮಾಡೋದಕ್ಕಾಗೋದಿಲ್ಲ ಅಂದರೆ ಬೆಳಗ್ಗೆ ಹೊತ್ತು ನಾರ್ಮಲಾಗಿ ಕೂತಿದ್ದಾಗಲೂ ಮಾಡಿ. ಆದರೆ ನೀವು ರಾತ್ರಿ ಬೆಳಗ್ಗೆನೇ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಒಂದು ಸಮಯದಲ್ಲಿ ಮಾಡ್ಬೋದು. ಯಾಕಂದರೆ ಬೆಳಗ್ಗೆ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಿನ ಒಂದು ಕಾಸ್ಮಿಕ್ ಎನರ್ಜಿನ ನಾವು ಪಡ್ಕೊಳ್ಳೋದ್ರಿಂದ ನಾವು ಉನ್ನತ ಮಟ್ಟಕ್ಕೆ, ನಮ್ಮ ಆಧ್ಯಾತ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ಬಹುದು. ರಾತ್ರಿ ಸಮಯದಲ್ಲೂ ಅಷ್ಟೇ ಮಾಡೋದ್ರಿಂದ ಒಂದು ರೀತಿಯ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದ್ರಿಂದ ನಾವು ರಾತ್ರಿ ಹೊತ್ತು ಕೂಡ ಮಾಡೋದು ತುಂಬ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಳ್ತಾ ಇರೋದು, ನಿಮ್ಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ಬೆಳಗ್ಗೆ ಟೈಮಲ್ಲೂ ಕೂಡ ಮಾಡಬಹುದು. ಆದರೆ ಊಟ ತಿಂಡಿ ಮಾಡಿ 2 ಗಂಟೆ ಆದ ನಂತರ ಮಾಡಿ, ಇಲ್ಲಾಂದರೆ ಊಟ ತಿಂಡಿಗೆ ಮುಂಚೆ ಮಾಡಿ ನಂತರ ನೀವು ಊಟ ತಿಂಡಿ ಮಾಡಬಹುದು. ಈ ರೀತಿಯಾಗಿ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಕಷ್ಟ ಇದ್ದವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.